ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ಇವತ್ತೊಂದು ಹೇರ್ ಸಿರಮ್. ಡೈಲಿ ಸ್ನಾನ ಮಾಡೋರಾದ್ರೂ ಯಾವಾಗ ತಲೆಗೆ ಸ್ನಾನ ಮಾಡಿದ್ರೂ ನೀವು ಸಿರಮ್ಸನ್ನು ಅಪ್ಲೈ ಮಾಡಬೇಕು. ಸಿರಮ್ಸ್ ಯಾಕೆ ಅಪ್ಲೈ ಮಾಡೋದು ಅಂತಂದರೆ ಡೆಡ್ ಎಂಡ್ಸ್ ಇರುತ್ತಲ್ವ, ಅದು ಸ್ಪ್ಲಿಟ್ ಎಂಡ್ಸ್ ಆಗಿರುತ್ತೆ, ಹೇರ್ ಡ್ರೈ ಆಗಿರುತ್ತೆ. ಸ್ಕ್ಯಾಲ್ಪ್ ಡ್ರೈ ಆದರೆ ಸ್ಪ್ಲಿಟ್ ಎಂಡ್ಸ್ ಆಗುತ್ತೆ. ಹೇರಲ್ಲಿ ಮಾಯಿಶ್ಚರ್ ಕಮ್ಮಿ ಆದರೆ ಸ್ಪ್ಲಿಟ್ ಎಂಡ್ಸ್ ಆಗುತ್ತೆ. ಸ್ಪ್ಲಿಟ್ ಎಂಡ್ ಆದಾಗ ಹೇರ್ ಅದರದ್ದು ನ್ಯಾಚುರಲ್ ಇದನ್ನು ಬ್ಯೂಟಿನ ಕಳ್ಕೊಳ್ತಾ ಹೋಗುತ್ತೆ. ಅದರಿಂದ ಸಿರಮ್ಸನ್ನು ಯಾವಾಗಲೂ ಅಪ್ಲೈ ಮಾಡಿ. ಅದನ್ನು ಹೇಗೆ ಅಪ್ಲೈ ಮಾಡೋದು ಅಂತಂದರೆ, ಸ್ನಾನ ಮಾಡಿ ಟವಲ್ ಡ್ರೈ ಮಾಡ್ತಿರಲ್ವ, ಇನ್ನೂ ಸ್ವಲ್ಪ ವೆಟ್ ಆಗಿರುತ್ತೆ, ಅಂದರೆ ಟವಲಲ್ಲಿ ಫುಲ್ ಡ್ರೈ ಮಾಡಿ ನೀರನ್ನು ತೆಗೆದಿರ್ತಿರಲ್ಲ, ಆಗ ಇದನ್ನು ಒಂದು 2-3 ಡ್ರಾಪ್ಸ್ ಹಾಕ್ಕೊಂಡು ಸೊ ಹೇರ್ ಟಿಪ್ಗೆ ಆಯಿತಾ ಹಾಕೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಯಾವಾಗಲೂ ಇಲ್ಲಿಗೆ ಹಾಕಬೇಡಿ. ಇಲ್ಲಿಗೆ ಹಾಕಿದರೆ ಹೀಗೆ ಅಂಟ್ಕೊಂಡ್ಬಿಡುತ್ತೆ. ಜಸ್ಟ್ ಹಾಕ್ಲಿಕ್ಕಿರುವಂಥದ್ದು ಹೇರ್ ಇದಕ್ಕೆ. ನಾನೀಗ ಡ್ರೈಗೆ ಹಾಕಿದ್ದೀನಿ ಸುಮ್ಮನೆ ನಿಮಗೆ ತೋರಿಸ್ಲಿಕ್ಕೆ. ತುಂಬ ಜನಕ್ಕೆ ಸಿರಮ್ಸ್ ಹೇಗೆ ಹಾಕೋದು ಅಂತ ಗೊತ್ತಿರಲ್ಲ. ಆದರೆ ವೆಟ್ ಆಗಿರುವಾಗ ಸಿರಮ್ಸನ್ನು ಹಾಕಬೇಕು. ಮತ್ತು ತುಂಬ ಹಾರಾಡ್ತಾ ಇದ್ದರೆ ಅದಕ್ಕೆ ನೀವು ಹಾಕ್ಕೋಬೋದು ಡ್ರೈ ಇರುವಾಗ. ಡ್ರೈಯಲ್ಲಿ ಹಾಕಿದರೆ ಅದು ಅಂಟ್ಕೊಂಡಾಗ ಆಗುತ್ತೆ. ವೆಟ್ಟಲ್ಲಿ ಹಾಕಿದರೆ ಅದು ಹೆಲ್ದಿಯಾಗಿ ಚೆನ್ನಾಗಿರುತ್ತೆ ಹೇರ್. ಸೊ ಸ್ಪ್ಲಿಟ್ ಎಂಡ್ಸ್ ಖಂಡಿತ ಆಗಲ್ಲ. ಒಂದು ಸಿರಮ್ಸನ್ನು ತೆಗೆದಿಟ್ಕೊಳ್ಳಿ. ನಾನು ಡೈಲಿ ಸ್ನಾನ ಮಾಡೋದ್ರಿಂದ ಡೈಲಿ ಅಪ್ಲೈ ಮಾಡ್ತೀನಿ. ಸೊ ನೀವು ಸಹ ಒಂದು ಡೈಲಿ 1-2-3 ಮಂತ್ಸ್ ಎಲ್ಲ ನಿಮಗೆ ಡೈಲಿ ಅಪ್ಲೈ ಮಾಡಿಲ್ಲ ಅಂತಂದರೆ ವೀಕ್ಲಿ ತಲೆಗೆ ಸ್ನಾನ ಮಾಡೋರು ಇರ್ತಾರೆ, ವೀಕ್ಲಿ ಟ್ವೈಸ್ 2 ಸಲ ಸ್ನಾನ ಮಾಡೋರು ಇರ್ತಾರೆ, ಡೈಲಿ ಸ್ನಾನ ಮಾಡೋರು ಇರ್ತಾರೆ. ಹಾಗೆ ಅದು ನೀವು ಹೇಗೆ ಸ್ನಾನ ಮಾಡ್ತೀರಾ ಹಾಗೆ ಅದು ಬಾಳಿಕೆ ಬರುತ್ತೆ. ಅದರಿಂದ ಒಂದು ಸಿರಮ್ ತೆಗೆದಿಟ್ಕೊಳ್ಳಿ. ಯಾವುದೇ ಕಂಪ್ನಿದಾಗಿರ್ಬೋದು. ನಮ್ಮದು ಮ್ಯಾಟ್ರಿಕ್ಸ್ದು ಚೆನ್ನಾಗಿದೆ, ಅದನ್ನು ತಗೊಳ್ಳೋದಾದರೆ ಅದನ್ನೇ ತಗೊಳ್ಳಿ. ಸ್ಟ್ರೈಟ್ನಿಂಗ್ ಮಾಡಿದವರಂತೂ ಸಿರಮನ್ನು ಅಪ್ಲೈ ಮಾಡಲೇಬೇಕು. ಥ್ಯಾಂಕ್ ಯು.